नारायणं निखिलपूर्णगुणैकदेहं निर्दोषमप्यगमप्यखिलैश्वाक्यैः अस्योद्भवादिदमशेषविशेषतोऽभिवन्द्यं सदा प्रियतं नोसन्नमामि अभ्रमं भङ्गरहितम् अजडं विफलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् नमः नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः जलज्येष्ठनिभाकारं जगदीशप्रसादं जगतीतलविख्यातं जगन्नाथगुरुं भजे तपस्वाध्यायशुश्रूषा कृष्णपूजारतं मुनिं विश्वेशं इष्टतं वन्दे परिव्राट् चक्रवर्तिनं श्रीगुरुभ्यो नमः हरि ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ವಿಭೂತಿ ಸಂಧಿ 5ನೇ ಸಂಧಿ. ವಿಭೂತಿ ಸಂಧಿ ಅದರಲ್ಲಿ 20ನೇ ಪದ್ಯ ಆಗಬೇಕಿದೆ. ಧಾತುಗಳು ಸಪ್ತಾವರಣ ಉಪವೀಥಿಗಳೇ ನಾಡಿಗಳು ಮದಗಳು ಯೂಥಪಗಳು ಸುಷುಮ್ ಕಟ್ಟಾಗೋದ್ರಿ ಆಚಾರ್ಯ, ನೀವು ಕಾಣಿಸ್ತಿಲ್ಲ. ಕೇಳಿಸ್ತಿಲ್ವಾ? ಈಗ ಇಲ್ಲ, ಸರಿ ಕೇಳಿಸ್ತಿಲ್ವಾ? ಕೇಳಿಸ್ಲಿಲ್ಲ. ಈಗ ಕೇಳಿಸ್ತಿದೆ. ಮಧ್ಯೆ ಸುಷುಮ್ನ ನಾಡಿಯಿಂದ ಹೋದ್ರಿ. ಸರಿ, ಇನ್ನೊಮ್ಮೆ ಪದ್ಯವನ್ನು ಓದೋಣ. ಸರಿ, ಇನ್ನೊಮ್ಮೆ ಓದೋಣ. ಧಾತುಗಳು ಸಪ್ತಾವರಣ ಉಪವೀಥಗಳೇ ನಾಡಿಗಳು ಮದಗಳು ಯೂಥಪಗಳು ಸುಷುಮ್ನ ನಾಡಿಯೇ ರಾಜಪಂಥಾನ ಈತನೂರು ಹಗಳೆವನಂಗಳು ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳವಾರ. ಹಿಂದಿನ ಸಂಗತಿಯನ್ನೇ, ದೇಹದಲ್ಲಿರೋ ಆಯಾಯ ವಸ್ತುಗಳನ್ನೇ, ಆಯಾಯ ಪದಾರ್ಥಗಳನ್ನೇ ಪರಮಾತ್ಮನಿಗೆ ಏನೇನು ಅಂತ ಹೇಳ್ತಾ ಇದ್ದಾರೆ. ಈ ದೇಹದಲ್ಲಿ ಇರುವಂತಹ ಸಪ್ತ ಧಾತುಗಳು ಏನಿವೆ, ಅಸ್ಥಿ ಮಜ್ಜ ತ್ವಕ್ ಅಂತ ಹೇಳಿ ಏನು ಸಪ್ತ ಧಾತುಗಳಿವೆ, ಆ ಧಾತುಗಳೇ ಸಪ್ತ ಪ್ರಾಕಾರಗಳು. ಸಪ್ತ ಪ್ರಾಕಾರಗಳು ಆ ಧಾತುಗಳೇ. ಅಂದ್ರೆ ಕಂಪೌಂಡ್ ತರ ಅಂತ. ಒಂದು ಪ್ರಾಕಾರ, ಈಗ ಅನಂತೇಶ್ವರನಿಗೆ, ಉಡುಪಿಯಲ್ಲಿರೋ ಅನಂತೇಶ್ವರನಿಗೆ 3-4 ಪ್ರಾಕಾರಗಳಿವೆ. ಒಳಗಡೆ ಅನಂತೇಶ್ವರನಿದ್ದಾನೆ, ಸಂಪೂರ್ಣ ಒಳಗಡೆ ನಮಗೆ ಬಿಡೋದಿಲ್ಲ. 3-4 ಪ್ರಾಕಾರಗಳು. ಹಾಗೆ ಈ ಪಟ್ಟಣಕ್ಕೆ, ಈ ದೇಹವೆಂಬ ಪಟ್ಟಣಕ್ಕೆ ಸಪ್ತಾವರಣ, ಆವರಣಗಳು, ಈಗ ಕಂಪೌಂಡ್ ಅಂತರ್ಥ. ಆಮೇಲೆ ಉಪವೀಥಗಳೇ ನಾಡಿಗಳು. ಉಪವೀಥಗಳೇ ನಾಡಿಗಳು. ಅದಕ್ಕಿಂತ ಮುಂಚೆ ಹೇಳ್ತಾರೆ, ಸುಷುಮ್ನಾ ನಾಡಿಯೇ ರಾಜಪಂಥಾನ. ರಾಜಪಥ್ ಏನು, ನಮಗೆ ಸ್ವಾತಂತ್ರ್ಯ ದಿನ, ಈ ಗಣರಾಜ್ಯೋತ್ಸವ ಬಂದಾಗ ರಾಜಪಥ್ನಲ್ಲಿ ಅವರೆಲ್ಲ ತಮ್ಮ ಪ್ರದರ್ಶನ ತೋರಿಸ್ತಾರೆ. ರಾಜರು ಅಡ್ಡಾಡುವಂತಹ ಸ್ಥಳ ರಾಜಪಥ ಅಂದ್ರೆ. ಈ ರಾಜಪಥ ಯಾವುದು ಗೊತ್ತಾ? ಈ ಸುಷುಮ್ನಾ ನಾಡಿಯೇ ರಾಜಪಥ. ಶ್ರೇಷ್ಠವಾದ ಪರಮಾತ್ಮ ಸಂಚಾರ ಮಾಡುವಂತಹ ಮಾರ್ಗ ಈ ಸುಷುಮ್ನಾ ನಾಡಿ. ನಿನ್ನೆ ಹೇಳಿದೆ, ಈ ಸುಷುಮ್ನಾ ನಾಡಿಗೇನೆ ಉಳಿದೆಲ್ಲ ನಾಡಿಗಳು ಅದರಲ್ಲಿ ಕೂಡಿಕೊಂಡಿವೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಉಪವೀಥಗಳೇ ನಾಡಿಗಳು. ಉಪವೀಥಗಳು ಸಣ್ಣ,
ಸಣ್ಣ ಸಣ್ಣ ಪ್ಯಾರಲಲ್ ರೋಡ್ ಅಂತ ಏನ್ ಹೇಳ್ತೇವೆ, ಆ ಸಣ್ಣ ಸಣ್ಣ ಮಾರ್ಗಗಳು ಈ 72,000 ನಾಡಿಗಳು. 72,000 ನಾಡಿಗಳು. ಇದು ಮದಗಳು, ಯೂಥಪಗಳು. ಯೂಥಪರು ಅಂತಾರೆ ಸೇನಾ ನಾಯಕರು. ಎಷ್ಟಪ್ಪ ನಮ್ಮ ಮದಗಳು: ಅನ್ನಮದ, ಅರ್ಥಮದ, ಪ್ರಾಯಮದ ಅಂದ್ರೆ ವಯಸ್ಸಿನ ಮದ, ವಿದ್ಯಾಮದ, ರಾಜ್ಯಮದ, ಕುಲಮದ, ಸತ್ಕರ್ಮಮದ, ಶೀಲಮದ. ಬೇಕಾದಷ್ಟು ಸಂಪತ್ತಿದೆ ನಮ್ಮ ಹತ್ರ, ಹೊಲಗಳಿವೆ ಅಂತ ಹೇಳಿ ಅನ್ನಮದ. ಹಣ ಇದೆ, ಅರ್ಥಮದ. ಪ್ರಾಯಮದ ಅಂದ್ರೆ ನಮಗೆ ವಯಸ್ಸಿದೆ ಅಂತ, ಹರೆಯತನ ಉಕ್ಕಿ ಹರಿಯುತ್ತೆ ಅಂತ ಹೇಳ್ತೇವಲ್ಲ ನಾವು. ವಿದ್ವಾಂಸರು ಅಂತ ವಿದ್ಯಾಮದ. ರಾಜ್ಯಮದ, ನಾನು ರಾಜ ಅಂತ ಹೇಳಿ. ಕುಲಮದ, ನಮ್ಮ ಕುಲ ಶ್ರೇಷ್ಠ ಅಂತ ಹೇಳಿ. ಸತ್ಕರ್ಮ ಮದ, ಇಷ್ಟು ಅದ್ಭುತವಾದ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತೇನೆ ನಾನು ಅಂತ ಮದ. ಶೀಲ ಮದ, ನಾನು ಬಹಳ ಸುಶೀಲ ನೋಡ್ರಿ, ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ ಇಂತಹ ಮದಗಳು ಬಂದ್ರೆ ಮುಗಿದೋಯ್ತು. ಅಹಂಕಾರವಂತ ಅದರಿಂದ ಯಾವ ಪುಣ್ಯವೂ ಲವಲೇಶವೂ ಬರೋದಿಲ್ಲ. ಪುಣ್ಯ ಇಂತಹ ಮೇಲಿದ್ದವನು ಕೂಡ ಅಧಃಪತನ ಹೊಂದುತ್ತಾನೆ. ಇಂತಹವ್ರು ಏನಿದ್ದಾರೆ, ಈ ಮದಗಳೇನಿವೆ, ಸೇನಾ ನಾಯಕರು. ಇದನ್ನ ಕಾಪಾಡ್ಲಿಕ್ಕೆ, ನಮ್ಮ ರಾಜ್ಯವನ್ನು ಕಾಪಾಡ್ಲಿಕ್ಕೆ ಅಂತ ಹೇಳ್ತಾರೆ. ಅವ್ರು ಹೇಗ್ ಚಿಂತನೆ ಮಾಡಿದರೆ ಗೊತ್ತಿಲ್ಲ, ಆದ್ರೆ ಸೇನಾ ನಾಯಕರು ಇವರು ಅಂತ. ಒಂದು ಊರು ಅಂದ್ಮೇಲೆ ಕಾಡಿರ್ಲೇಬೇಕಲ್ಲ. ಕಾಡಿಲ್ಲದೆ ಇರೋ ನಾಡು, ಅದರ ಪಾಡು ಹೇಳಿಕ್ಕಾಗೋದಿಲ್ಲ. ಅದರಿಂದ ಏನಪ್ಪಾ, ಈ ದೇಹಕ್ಕೆ ಪಟ್ಟಣಕ್ಕೆ ಯಾವುದು ಕಾಡುಗಳು ಅಂತಂದ್ರೆ ಈ ತನೂರುಹಗಳೇ. ದೇಹದಲ್ಲಿ ಸೂಕ್ಷ್ಮವಾಗಿ ಇರುವಂತಹ, ಸ್ಥೂಲವಾಗಿ ಇರುವಂತಹ ಈ ರೋಮಗಳು, ಲೋಮಗಳು. ರೋಮ ಲೋಮಕ್ಕೆ ವ್ಯತ್ಯಾಸ ಇದೆ, ಗೊತ್ತಾ ನಿಮಗೆ? ರೋಮಗಳು ಅಂತಂದ್ರೆ ತಲೆಯ ಮೇಲೆ ಬೆಳೆಯುವಂತಹ ರೋಮಗಳು. ದೇಹದಲ್ಲಿ ಬೆಳೆಯುವಂತಹ ಕೂದಲಿಗೆ ಅದು ಲೋಮಗಳು, ಸರಿನಾ? ತಲೆಯ ಮೇಲೆ ಬೆಳೆಯುವಂತಹದಕ್ಕೆ ರೋಮ, ದೇಹದ ಮೇಲೆ ಉಳಿದೆಲ್ಲ ಭಾಗದಲ್ಲಿ ಬೆಳೆಯುವುದಕ್ಕೆ ಅದು ಲೋಮಗಳು ಅಂತ ಕರೀತಾರೆ. ಈ ಎಲ್ಲಾ ರೋಮಗಳೇ ವನಗಳು ಅಂತ ಅರ್ಥ. ಹೌದಪ್ಪ. ಇದಕ್ಕೆ ಯಾರು ಕಾವಲುಗಾರ ಮುಖ್ಯವಾಗಿ ಅಂತಂದ್ರೆ ಅದನ್ನೇ ಹೇಳ್ತಾರೆ, ಮಾತರಿಶ್ವನು ಪಂಚರೂಪದಿ. ತಳವಾರ ಅವನು. ತಳವಾರ ಅಂದ್ರೆ ಕಾವಲುಗಾರ ಅಂತ ಅರ್ಥ. ಈ ಪಾಪಾಭಿಮಾನಿಯಾದ ಅಸುರರನ್ನ ಸಂಹಾರ ಮಾಡುವಂಥವನು ಮಾತರಿಶ್ವನು. ನೋಡ್ರಿ, ಅದಕ್ಕೆ ಹೇಳೋದು, ದಾಸರು ಅನೇಕ ಬಾರಿ ಹೇಳಿದ್ದಾನೆ, ಈ ಹಾಡನ್ನ ಹೇಳಿದ್ದೇನೆ. ಅಸ್ಥಿ ಪಂಜರದಿ ಕಣ್ಮುಚ್ಚಿ ಸ್ವಸ್ತಿ ಮಂತ್ರ ಹೇಳ್ತದ ಮನ ಬಿಚ್ಚಿ, ಗಸ್ತು ತಿರುಗುವ ಜಾಣನ ಮೆಚ್ಚಿ, ಶಿಸ್ತಿಲಿ ಕುಣಿತದ ತಾಗರಿ ಬಿಚ್ಚಿ, ಮಿಡಿತದ ಪಂಜರದೊಳಗಿನ ಹಕ್ಕಿ ತನ್ನ ಶಕ್ತಿಯ ಮಿಕ್ಕಿ. ಮಿಡಿತದ ಪಂಜರದೊಳಗಿನ, ಈ ಅಸ್ಥಿ ಪಂಜರದಲ್ಲಿ ಜೀವ ಹೇಗಿರ್ತದೆ ಅಂತ. ಅಸ್ಥಿ ಪಂಜರದೊಳು ಕಣ್ಣು ಮುಚ್ಚಿ ಸ್ವಸ್ತಿ ಮಂತ್ರ ಹೇಳ್ತದ ಮನ ಬಿಚ್ಚಿ, ಗಸ್ತು ತಿರುಗುವ ಜಾಣನ ಮೆಚ್ಚಿ. ಗಸ್ತು ತಿರುಗುವ ಅಂತಂದ್ರೆ ಪೊಲೀಸರ ಗಸ್ತಿನಲ್ಲಿ ಇದೆ ಅಂತ ಹೇಳ್ತಿರ್ತೀವಲ್ಲ, ದಸರಾ ಹಬ್ಬ ಪೊಲೀಸರ ಗಸ್ತಿನಲ್ಲಿ ಸಾಂಗವಾಗಿ ನೆರವೇರಿತು ಅಂತ ಹೇಳ್ತಿರ್ತಾರೆ, ಅವರ ಸೆಕ್ಯೂರಿಟಿಯಲ್ಲಿ. ಹಾಗಾದ್ರೆ ಯಾರು? ವಾಯುದೇವ. ಗಸ್ತು ತಿರುಗುವ ಜಾಣ ಅಂದ್ರೆ ಮುಖ್ಯ ಪ್ರಾಣ. ಅವರು ಇದನ್ನೆಲ್ಲ ಅವರೇ ಹೇಳ್ತಾ ಇದ್ದಾರೆ, ಜಗನ್ನಾಥದಾಸರು. ಗಸ್ತು ತಿರುಗುವ ಜಾಣ ಅಂದ್ರೆ ಇವನು ಮುಖ್ಯ ಪ್ರಾಣ. 5 ರೂಪದಿಂದ ಇರ್ತಾನಲ್ಲ. ಈ ಪಟ್ಟಣಕ್ಕೆ 4 ಬಾಗಿಲುಗಳು, 4 ದಿಕ್ಕಿನಲ್ಲಿ ಬಾಗಿಲುಗಳಿವೆ. ಅದರಿಂದ 5 ರೂಪದಿಂದ ಪರಮಾತ್ಮ ಮುಖ್ಯ ಪ್ರಾಣ ಕಾವಲುಗಾರನಾಗಿರ್ತಾನೆ. ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳವಾರ.
ಈ ಪಾತಕಿಗಳು ಅಂದ್ರೆ ಪರಲೋಕಕ್ಕೆ ಪರಲೋಕವನ್ನ ಬಯಸುವಂತಹ ಸಾಧಕನಿಗೆ ಏನೇನು ಬಾಧಕವನ್ನ ಉಂಟು ಮಾಡ್ತಾರೆ ಈ ಅರಿಷಡ್ವರ್ಗಗಳನ್ನ ಸಂಹಾರ ಮಾಡ್ತಾನೆ ಪರಮಾತ್ಮನ ಆಜ್ಞೆಯಿಂದ. ನಾವು ಅವನಲ್ಲಿ ಭಕ್ತಿ ಮಾಡಿದಾಗ ಪರಮಾತ್ಮ ಅವನಿಗೆ ಆಜ್ಞೆ ಮಾಡ್ತಾನೆ, ಆವಾಗ ಈ ಅರಿಷಡ್ವರ್ಗಗಳೆಲ್ಲ ನಾಶವಾಗತ್ತೆ ಮುಖ್ಯ ಪ್ರಾಣ ಅನುಗ್ರಹದಿಂದ. ಅದಕ್ಕೆ ನಾವು ಉಪಾಸನೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನೇ ಈ ಮೂರ್ತಿಯಲ್ಲಿ ಆವಾಹನೆ ಮಾಡಬೇಕು. ಆದ್ದರಿಂದ ವಿಶೇಷವಾದ ಉಪಾಸನೆ ಮೂರ್ತಿಯಲ್ಲೇ ಆಗುತ್ತೆ. ಆವಾಗ ಪರಮಾತ್ಮ ನಮ್ಮೊಳಗಿರೋ ಆ ಮುಖ್ಯ ಪ್ರಾಣನೇ, ಬೇರೆ ಅವರಿಗೂ ಪರಮಾತ್ಮ ರೂಪಗಳಿಗೂ ಭೇದ ಇಲ್ಲ, ಆದರೆ ಸ್ಥಾನತಃ ಭೇದ ಇದೆ. ನಾವು ಇನ್ನೊಬ್ಬರ ಶರೀರದಲ್ಲಿರೋ ಪರಮಾತ್ಮನಿಗೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಬಹುದು ಪರಮಾತ್ಮ ಒಂದೇ ಎನ್ನುವ ಭಾವನೆಯಿಂದ, ಆದರೆ ವಿಶೇಷವಾದ ಸನ್ನಿಧಾನ ಬರಬೇಕು ನಮ್ಮಲ್ಲಿ, ನಾವು ಇಂದ್ರಿಯ ಜಯವನ್ನ ಸಾಧಿಸಬೇಕು ಅಂತಂದ್ರೆ ಬಿಂಬರೂಪಿಯಾದ ಪರಮಾತ್ಮನ ವಿಶೇಷವಾದ ಪೂಜೆ ಮಾಡಬೇಕು ನಾವು. ಹೇಗೆ? ಈ ರೀತಿಯಾಗಿ, ಅರ್ಥಾತ್ ಎಲ್ಲ ಕರ್ಮಗಳನ್ನು ಅವನಿಗೆ ಸಮರ್ಪಣೆ ಮಾಡುವ ಮೂಲಕ ಹೀಗೆ ಮಾಡಬೇಕು. ಹೀಗೆ ಅವನ ಒಂದು ಆಜ್ಞೆಯಿಂದ ಈ ಮಾತರಿಶ್ವ ಮುಖ್ಯ ಪ್ರಾಣ ಈ ಶತ್ರುಗಳನ್ನ ಸಂಹಾರ ಮಾಡ್ತಾನೆ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಧಾತುಗಳು 7 ಹೆಸರುಗಳು ಹೇಳಿ ಆಚಾರ್ಯ. ಅಸ್ಥಿ, ಮಜ್ಜ, ತ್ವಕ್, ಒಂದೇ ನಿಮಿಷ. ರಸ, ರಕ್ತ, ಮಾಂಸ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಇದ್ರ ಮುಖ್ಯವಾಗಿ ಇದೆಲ್ಲ ಇರೋದು ನಮ್ಮ ತ್ವಕ್ಕಿನಲ್ಲಿ. ಹೌದಾ? ನಾವು ಬಹಳ ದಪ್ಪ ಆದ್ರೆ ನಮ್ಮ ಶರೀರ, ನಮ್ಮ ತ್ವಕ್ ದಪ್ಪ ಆದಾಗ ಕಾಣುತ್ತೆ, ಆದ್ರೆ ನಮ್ಮ ತ್ವಕ್ ಅಂತೂ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ಮೇನ್ ಸಪ್ತಧಾತುಗಳಂದ್ರೆ ಇವು: ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ. ಆಚಾರ್ಯ, ಯೂತಪಗಳು ಅದಕ್ಕೇನ್ ಅರ್ಥ ಹೇಳಿದ್ರೆ? ಯೂತಪ ಅಂದ್ರೆ ಸೇನಾ ನಾಯಕರು ಅಂತ. ಸೊ ಈ ಮದಗಳೇ ಸೇನಾ ನಾಯಕರ? ಅದೇ ಹೇಗೆ ಅವರು ಚಿಂತನೆ ಮಾಡಿದ್ದಾರೆ ಅಂತ. ಆಮೇಲೆ ಪಾತಕಿಗಳೆಂಬ, ಪಾತಕಿ ಅಂದ್ರೇನು ಅರ್ಥ ಹೇಳಿದ್ರೆ? ಪಾತಕಿ ಅಂತಂದ್ರೆ ನಮ್ಮ ಕರ್ಮವನ್ನ, ಅಂದ್ರೆ ಉತ್ತುಂಗಕ್ಕೆ ಏರುವ ಕರ್ಮವನ್ನ ತಡೆಯುವಂತಹ ಪಾಪಿಗಳು ಅಂತ ಪಾತಕಿ ಅಂತಂದ್ರೆ. ಯೂತಪರು. ಇನ ಶಶಂಕಾದಿಗಳೇ ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕರೆನಿಸುತ್ತಿಪ್ಪರು, ಮನದ ವೃತ್ತಿಗಳೇ ಪದಾತಿಗಳು, ಅನುಭವಿಪ ವಿಷಯಂಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು, ಜೀವನು ಸುವರ್ತಕ ಕಪ್ಪಗಳ ಕೈಕೊಂಬ ಹರಿತಾನು. ದ್ವಾರಗಳು ಅಂತ ಹೇಳಿದ್ರಿ, ಸೇನಾನಾಯಕರು ಅಂತ ಹೇಳಿದ್ರಿ. ಈಗ ಈ ಆಯಾಯ ದ್ವಾರಗಳಿಗೆ
ಪೂರ್ವಕ್ಕೆ 5 ದ್ವಾರ, ಉತ್ತರ ದಕ್ಷಿಣಕ್ಕೆ 1 ದ್ವಾರ, ಪಶ್ಚಿಮಕ್ಕೆ 2 ದ್ವಾರ ಹೇಳಿದ್ರಿ. ಈಗ ಹೇಳ್ತಾ ಇದ್ದಾರೆ, ಇನ ಶಶಂಕಾದಿಗಳೇ. ಇನ ಅಂತಂದ್ರೆ ಸೂರ್ಯ, ಶಶಾಂಕ ಅಂದ್ರೆ ಚಂದ್ರ. ಅವರಿಬ್ಬರು ಈ ಲಕ್ಷ್ಮೀ ವನಿತೆಯ ಅರಸನ, ಲಕ್ಷ್ಮಿಯನ್ನೇ ಹೆಂಡತಿಯಾಗಿ ಉಳ್ಳ ಅರಸ ನಾರಾಯಣ, ಅವನ ಪಟ್ಟಣ, ಈ ದೇಹಕ್ಕೆ ಪಟ್ಟಣ, ಇದರಲ್ಲಿರುವಂತ ದ್ವಾರಪಾಲಕರು ಅಂತ ಹೇಳ್ತಾ ಇದ್ದಾರೆ. ಹೇಗಪ್ಪ? 5 ದ್ವಾರಗಳು, ಕಣ್ಣಿಗೆ 2, ಬಲನೇತ್ರಕ್ಕೆ ಸೂರ್ಯ, ಎಡನೇತ್ರಕ್ಕೆ ಚಂದ್ರ. ಎರಡು ನಾಸಿಕ, ಪೂರ್ವಕ್ಕೆ 5 ಅಲ್ಲ, ಪೂರ್ವ ದಿಕ್ಕಿಗೆ 1 ಬಾಗಿಲು 5, 2 ಮೂಗು, 2 ಕಣ್ಣು, 1 ಬಾಯಿ. ಬಲ ನಾಸಿಕಕ್ಕೆ ನಾಸತ್ಯ, ಎಡ ನಾಸಿಕಕ್ಕೆ ದಸ್ರ ಅಂತ. ಎಡ ನಾಸಿಕಕ್ಕೆ ದಸ್ರ. ಏನಿವರು ಅಂತಂದ್ರೆ ಇವರು ಅಶ್ವಿನಿ ದೇವತೆಗಳು. ಇಬ್ರು ಸೇರಿಸಿರಿ ಅಶ್ವಿನಿ ದೇವತೆಗಳು. ಆದ್ರೆ ಪರ್ಟಿಕ್ಯುಲರ್ ಬೇರೆ ಬೇರೆ ಹೆಸರು ಇರ್ತವೆ. ಈಗ ಅಷ್ಟವಸಗಳು ಅಂತ ಹೇಳ್ತೇವೆ, ಅದರಲ್ಲಿ ಒಂದು ಬೇರೆ ಬೇರೆ ಹೆಸರು. ಏಕಾದಶ ರುದ್ರರು ಅಂತ ಹೇಳ್ತೇವೆ, ಅದರಲ್ಲಿ ಬೇರೆ ಬೇರೆ ಹೆಸರು. ಏಕಮಾನ ಪಂಚಾಶತ್ ಮರುತರು ಅಂತ ಹೇಳ್ತೇವೆ, ಅದರಲ್ಲಿ ಬೇರೆ ಬೇರೆ ಹೆಸರಿದೆ. ಏಕಾದಶ ರುದ್ರರು, ಅದರಲ್ಲಿ ಬೇರೆ ಬೇರೆ ಹೆಸರಿದೆ. ಹಾಗೆ ಅಶ್ವಿನಿ ದೇವತೆಗಳಿಗೆ ಅವರು ಬೇರೆ ಬೇರೆ. ಅವರು ಅಶ್ವಿನಿ ದೇವತೆಗಳ ಪಂಗಡ. ಅದು ಒಬ್ಬ ನಾಸತ್ಯ, ಒಬ್ಬ ದಸರಾ. ಬಲದ್ವಾರಕ್ಕೆ ನಾಸತ್ಯ ಅನ್ನುವಂಥವನ ಅಧಿಪತಿ, ಎಡದ್ವಾರಕ್ಕೆ ದಸರ ಎನ್ನುವಂಥವನ ಅಧಿಪತಿ. ಮುಖದ್ವಾರಕ್ಕೆ ಅಗ್ನಿ, ಮುಖದ್ವಾರಕ್ಕೆ ಅಗ್ನಿ. ಉತ್ತರ ದಕ್ಷಿಣ ದ್ವಾರ, ಈ 2 ದಿಗ್ದೇವತೆಗಳು. ದಿಗ್ದೇವತೆಗಳು ಇಲ್ಲಿ ಯಾರು ಒಂದು ಉಲ್ಲೇಖ ಕೊಟ್ಟಿಲ್ಲ. ದಿಗ್ದೇವತೆಗಳು ಅಂದ್ರೆ ಆ ದಕ್ಷಿಣಕ್ಕೆ ಯಾರು ದಿಗ್ದೇವತೆ? ಯಮ. ಉತ್ತರಕ್ಕೆ ಯಾರು ದಿಗ್ದೇವತೆ? ಕುಬೇರ. ಅವರವರು ಆಯಾ ಇಂದ್ರಿಯಗಳಿಗೆ, ಆಯಾ ಬಲಕಿವಿಗೆ ಅದು ಉತ್ತರ ಅಂತ ತಿಳ್ಕೊಳ್ಳಿ. ಎಡಕಿವಿ ಅದು ದಕ್ಷಿಣ ಅಂತ ತಿಳ್ಕೊಳ್ಳಿ. ದಕ್ಷಿಣಕ್ಕೆ ಯಮ, ಬಲಕಿವಿಗೆ, ಉತ್ತರಕ್ಕೆ ಕುಬೇರ. ಹೀಗೆ ಅಧಿಪತಿಗಳು. ಮತ್ತೆ ಪಶ್ಚಿಮ, ಉತ್ತರ ದಕ್ಷಿಣ ಪೂರ್ವ ಆಯ್ತು, ಪಶ್ಚಿಮ ಬೇಕಲ್ಲ. ಗುದದ್ವಾರಕ್ಕೆ, ಪಶ್ಚಿಮಕ್ಕೆ 2 ದ್ವಾರಗಳು, ಅದರಲ್ಲಿ ಗುದ ಮತ್ತೆ ಈ ಉಪಸ್ಥ. ಈ ಗುದದ್ವಾರಕ್ಕೆ ಮಿತ್ರನಾಮಕ ಸೂರ್ಯ, ಸೂರ್ಯನೇ ಅದಕ್ಕೆ, ಆದ್ರೆ ಮಿತ್ರನಾಮಕ ಸೂರ್ಯ. ನೋಡ್ರಿ, 12 ಆದಿತ್ಯರಲ್ಲ, ಮಿತ್ರನಾಮಕ ಸೂರ್ಯ. ಉಪಸ್ಥ ದ್ವಾರಕ್ಕೆ ಸ್ವಯಂಭುವ ಮನು ಅಧಿಪತಿ, ಅಭಿಮಾನಿ ದೇವತೆ. ಅವನು ನಮ್ಮ ಪ್ರತಿಯೊಬ್ಬ ದೇಹದಲ್ಲೂ ಅವನಿದ್ದಾನೆ. ಉಪಸ್ಥ ದ್ವಾರಕ್ಕೆ ಯಾಕೆ ಅಂತಂದ್ರೆ ಆ ಸ್ವಯಂಭುವ ಮನುವಿನಿಂದಲೇ ಈ ಮಾನವರು ಬಂದದ್ದು. ಎಲ್ಲ ಮನುವಿನ ಸಂತತಿಯೇನೇ ಇದು. ನಾವು ಭಾಗವತದಲ್ಲಿ ಕೇಳ್ತೇವೆ, ಹೌದಾ? ಆದ್ದರಿಂದ ಉಪಸ್ಥ ದ್ವಾರಕ್ಕೆ ಸ್ವಯಂಭುವ ಮನು ಅಧಿಪತಿ. ನಾವು ಇನ್ನೊಂದು ದ್ವಾರವನ್ನು ಹೇಳಿಲ್ಲಲ್ಲ, ಬ್ರಹ್ಮರಂಧ್ರ, ಹೌದಾ? ಆ ಶಿರೋದ್ವಾರ, ಊರ್ಧ್ವದ್ವಾರ, ಅದಕ್ಕೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ಅಭಿಮಾನಿ ದೇವತೆಗಳು. ಈ ರೀತಿ ಇನ ಶಶಂಕಾದಿಗಳೇ, ಅವರಿಬ್ಬರನ್ನ ಇಟ್ಕೊಂಡು ಉಳಿದ ಎಲ್ಲಾ ದ್ವಾರಗಳು ಇಂತಿಂತವರು ಅಧಿಪತಿಗಳು ಅಂತ ಹೇಳಿದ್ರು ಇಲ್ಲಿ. ಮತ್ತೆ ಮನದ ವೃತ್ತಿಗಳೇ ಪದಾತಿಗಳು. ಚತುರ್ಮುಖ ಬ್ರಹ್ಮದೇವರು. ಅದಕ್ಕೋಸ್ಕರ ಬ್ರಹ್ಮರಂಧ್ರ ಅಂತ ಅಂತಾರೆ ಅಂತ ಶುಭಾಜಿ ಹೇಳ್ತಾರೆ. ಹಂಗೆ ಬ್ರಹ್ಮರಂಧ್ರ ಅಂತೂ ಅಂತಾರೆ. ಇನ್ನೊಂದು ಅರ್ಥ
ನಿಜವಾದ ಬ್ರಹ್ಮ ಪರಮಾತ್ಮನೇ ಅಲ್ಲ, ಹೌದು, ಅಲ್ಲಿಂದ ಜೀವ ಹೋಯ್ತು ಅಂದ್ರೆ ಬ್ರಹ್ಮನ ಹತ್ರ ಹೋಗುತ್ತೆ ಅಂತ. ಕರೆಕ್ಟ್. ಸತ್ಯಲೋಕ ಅಲ್ಲಿ ವೇಟಿಂಗ್ ಲಿಸ್ಟ್ ಇರ್ಬೇಕು. ಆಮೇಲೆ ಹಾ ಪ್ರಳಯ ಆದ್ಮೇಲೆ ಲಿಂಗದೇಹ ಭಂಗ. ಒಂದು ಪ್ರಶ್ನೆ ಮನದ ವೃತ್ತಿಗಳೇ ಪದಾತಿಗಳು. ನಮ್ಮ ಮನಸ್ಸಿನ ವೃತ್ತಿಗಳು ಏನು ಮನಸ್ಸಲ್ಲಿ ವಿಚಾರ ಮಾಡ್ತೇವೋ, ಅಥವಾ ಮನಸ್ಸಿನ ವಿಕಾರ, ಈ ಅಹಂಕಾರ, ಚಿತ್ತ, ಚೇತನ ಅಂತ ಏನೇನಿದೆಯೋ ಅದೆಲ್ಲವೂ ಕೂಡ ಪದಾತಿಗಳು. ಪದಾತಿಗಳು ಅಂತಂದ್ರೆ ಹಿಂದೆ ಹೇಳಿದ್ವಿ, ಸೇನಾ ನಾಯಕರು ಅಂತ, ಅಷ್ಟಮದಗಳು. ಆ ಅಷ್ಟಮದಗಳ ವಶದಲ್ಲಿರುವಂತಹ ಸೈನ್ಯಗಳು ಈ ಮನದ ವೃತ್ತಿಗಳು. ಅವರು ಸೇನಾ ನಾಯಕರು ಅಂತಂದ್ರೆ ಇವುಗಳು ಸೈನ್ಯಗಳು. ಮನೋವೃತ್ತಿಗಳು ಅಂದ್ರೆ ವ್ಯಾಪಾರ. ನಾವೇನೇನ್ ವಿಚಾರ ಮಾಡ್ತೀವಿ, ಒಂದಕ್ಕೊಂದು ವಿಚಾರ ಮಾಡ್ತೇವೆ, ಹೌದಾ? ಆದ್ದರಿಂದ ಈ ಎಲ್ಲಾ ಮನದ ವೃತ್ತಿಗಳು ನೋಡಿ, ಈ ಅಷ್ಟಮದಕ್ಕೆ ಸಂಬಂಧಪಟ್ಟಿರೋದನ್ನೇ ನಾವು ವಿಚಾರ ಮಾಡ್ತೇವೆ. ಸ್ವಲ್ಪ ವಿಚಾರ ಮಾಡಿ. ಅನ್ನಮದ, ಕುಲಮದ, ವಿದ್ಯಾಮದ, ಶೀಲಮದ, ರಾಜ್ಯಮದ, ಅದಕ್ಕೆ ಸಂಬಂಧಪಟ್ಟಿದ್ದೇ ವಿಚಾರ ಮಾಡೋದು ನಾವು. ಧನಮದ, ಪ್ರಾಯಮದ, ಹೌದಾ? ಹಾಗಾದ್ರೆ ಇವು ಸೇನಾ ನಾಯಕರು, ಆ ವಿಚಾರಗಳು ಇದರ ಸೈನ್ಯ. ಪದಾತಿಗಳು, ಪದದಳ ಅಂದ್ರೆ ನಡ್ಕೊಂಡು ಬರುವಂತ. ಅವ್ರು ಸೇನಾ ನಾಯಕರು ಕುದುರೆ ಮೇಲೆ ಬರ್ತಾರೆ, ಇವರೆಲ್ಲ ನಡ್ಕೊಂಡು ಬರುವಂತವ್ರು ಪದಾತಿಗಳು. ಪದದಿಂದ ಬರುವಂತವರು, ಪಾದದಿಂದ ಬರುವಂತವರು, ನಡೆಯುವಂತವರು. ಅಶ್ವದಳ ಬೇರೆ, ಗಜದಳ ಬೇರೆ, ಪಾದದಳ ಬೇರೆ, ಪದದಳ ಬೇರೆ, ಹೀಗೆಲ್ಲ ಇರ್ತಾವಲ್ಲ ಯುದ್ಧದಲ್ಲಿ. ಅಂದ್ರೆ ಒಂದು ರಾಜ್ಯ ಇವೆಲ್ಲ ಇರ್ಬೇಕಲ್ಲ, ಹಾಗೆ ಇವೆಲ್ಲೂ ಪದಾತಿಗಳು. ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ನೋಡಿ ಏನು ಸರಕುಗಳು ಇಂಪೋರ್ಟ್ ಮಾಡ್ಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವೇನು ಪ್ರತಿನಿತ್ಯ 11 ಇಂದ್ರಿಯಗಳಿಂದಾಗಿ ನಾವು ವಿಷಯಗಳನ್ನ ಏನು ಭೋಗಿಸ್ತೇವೋ, ಈ ದೇಹಕ್ಕೆ, ಪಟ್ಟಣಕ್ಕೆ ಹೊರಗಿಂದ ಬರುವಂತಹ ಸರಕುಗಳು, ಸಾಮಾನುಗಳು, ಬಾಹ್ಯ ವಿಷಯಗಳು ಇಂದ್ರಿಯ ಮಾರ್ಗವಾಗಿ ದೇಹ ಪ್ರವಿಷ್ಟವಾಗ್ತದೆ. ಬೇರೆ ಬೇರೆ ವಿಷಯಗಳು ಏನಿರ್ತದೆ ಎಲ್ಲವೂ ಕೂಡ ಬಾಹ್ಯ ವಿಷಯಗಳೇ. ಅದನ್ನ ಹೊರಗಡೆ ತಂದು ಹಾಕುವವನು ಯಾರು ಗೊತ್ತಾ? ಅದು ಸರಕುಗಳು ಅಂತ ಆದ್ರೆ, ಅನುಭವಿಸುವಂತಹ ವಿಷಯಗಳೇನಿದೆ ಅದು ವಸ್ತುಗಳು. ಒಂದು ಪಟ್ಟಣಕ್ಕೆ ಬರುವಂತಹ, ವ್ಯಾಪಾರ ಮಾಡಲಿಕ್ಕೆ ಬರುವಂತಹ ಸರಕುಗಳು. ವ್ಯಾಪಾರ ಮಾಡುವವನ್ ಯಾರು ಅಂತಂದ್ರೆ ಜೀವನು ಸುವರ್ತಕ. ಈ ಜೀವನೇನಿದ್ದಾನೆ ಆ ಸರಕುಗಳನ್ನ ಚಂದಾಗಿ ವ್ಯಾಪಾರ ಮಾಡ್ತಾನೆ. ಇಂತಹ ಸರಕುಗಳಿಂದ ಏನೇನು ಬರ್ತದೆ ಗೊತ್ತಾ? ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಯ್ತು ಅಂದ್ರೆ ಲಾಭ ನಷ್ಟ ನೋಡ್ಬೇಕಲ್ಲ. ಸರಿಯಾದದ್ದನ್ನ ತಗೊಂಡ್ರೆ ಅವನಿಗೆ ಸರಕುಗಳಿಂದ ಲಾಭ ಉಂಟು, ಏನು? ಪುಣ್ಯ. ಬೇಡಾದನ್ನ ತಗೊಂಡ್ರೆ ಸರಕುಗಳಿಂದ ನಷ್ಟ ಉಂಟು, ಏನು? ಪಾಪ. ಅದ್ಭುತ, ಅಂತಹ ಚಿಂತನೆ. ಲಾಭ ನಷ್ಟ ಇವು. ಅವನ ಉದ್ಧಾರಕ್ಕಾಗಿ ಏನನ್ನು ಸ್ವೀಕಾರ ಮಾಡಿದ್ರೆ ಪುಣ್ಯವೆಂಬ ಲಾಭ ಉಂಟು, ಅಧಪ್ಪದನ ಏನೋ ಸ್ವೀಕಾರ ಮಾಡಿ ಪಾಪವೆಂಬ ನಷ್ಟ ಉಂಟು. ಹೀಗೆ ವ್ಯಾಪಾರ ಮಾಡ್ತಾನೆ. ಮತ್ತೆ ಹರಿ ಏನ್ ಮಾಡ್ತಾನಪ್ಪ? ಹರಿನೂ ಇರ್ತಾನಲ್ಲ ಒಳಗಡೆ. ಅಂದ್ರೆ ಹರಿತಾನು ಕಪ್ಪಗಳ ಕೈಗೊಂಬ. ಆ ಪಟ್ಟಣಕ್ಕೆ ತರುವಂತಹ ಆ ಟ್ಯಾಕ್ಸ್ ಏನಿದೆ, ಕಾಣಿಕೆಗಳನ್ನ, ಅದನ್ನ ಆ ಜೀವನಿಂದಾಗಿ ಸ್ವೀಕಾರ ಮಾಡ್ತಾನೆ. ಕಪ್ಪ ಎಂದರೆ ಜೀವನು ಭೋಗಿಸ್ತಾ ಹೋಗ್ತಾ ಇರ್ತಾನಲ್ಲ, ಅವನ ಅಂತರ್ಗತನಾಗಿ ಅವನು ಭೋಗಿಸುವಂತಹ ವಿಷಯಗಳಲ್ಲಿ, ಯಾವ ವಿಷಯಗಳಲ್ಲಿ ಅವನ ಒಂದು ರೂಪಗಳಿದೆ, ಅವನ ರೂಪಗಳಿಗೂ ಆ ವಿಷಯಗತವಾದ ಅವನದ್ದೇ ರೂಪ ಏನಿದೆ ಅದನ್ನ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ. ಅವನದ್ದೇ ರೂಪ ಇರುವಂತದ್ದು ಅತ್ಯಂತ ನಿರ್ದುಷ್ಟವಾದದ್ದು. ಒಂದೇ ವಿಷಯಗಳಲ್ಲಿ ಪರಮಾತ್ಮನ ರೂಪಗಳೂ ಇದೆ, ಈ ಪಾಪಿಗಳಾದ ಕಲಿ ಮೊದಲಾದ ದೈತ್ಯರ ರೂಪಗಳೂ ಇದೆ ಅದರಲ್ಲಿ. ಅದನ್ನ ಪರಮಾತ್ಮ ಸ್ವೀಕಾರ ಮಾಡಿದ. ಸ್ವಾಖ್ಯರಸವನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ. ಸ್ವಾಖ್ಯರಸ ಯುಕ್ತವಾದ ವಿಷಯಗಳನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಅದನ್ನ
ಪರಮಾತ್ಮನಿಗೆ ಈ ಜೀವ ಸಮರ್ಪಣೆ ಮಾಡ್ಲಿ ಮಾಡದೇ ಇರಲಿ, ಮಾಡಿದ್ರೆ ಅನಂತ ಪುಣ್ಯವನ್ನ ಪರಮಾತ್ಮ ಮತ್ತೆ ಕೊಡ್ತಾನೆ ಜೀವನಿಗೆ. ಮಾಡದೇ ಇದ್ರೂ ಕೂಡ ಮಾಡದೇ ಇದ್ರೆ ಕೊಡೋದಿಲ್ಲ, ಆದ್ರೆ ಆ ವಿಷಯಗಳಿಂದ ಇರುವಂತಹ ಸುಖವನ್ನ ಮಾತ್ರ ಸ್ವೀಕಾರ ಆಯ್ತು. ಮಾಡ್ತಾನೆ ಪರಮಾತ್ಮ. ಹೀಗೆ ಆ ಕಪ್ಪಗಳನ್ನ, ಕಾಣಿಕೆಗಳನ್ನ, ಟ್ಯಾಕ್ಸ್ ಅನ್ನ ಸ್ವೀಕಾರ ಮಾಡುವಂತಹ ವ್ಯಕ್ತಿ ಈ ಹರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿದ್ದವರು, ಪಸಾರಗಳು ಜೀವನ ಸುವರ್ತಕ, ಕಪ್ಪಗಳ ಕೈಗೊಂಬ ಹರಿತಾನು. ಕಪ್ಪಗಳನ್ನ, ಟ್ಯಾಕ್ಸ್ ಅನ್ನ ಸ್ವೀಕಾರ ಮಾಡುವಂಥವನು ಈ ಹರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೇ ಈಗ ಶ್ರೀಕಾಂತ್ ಅವರು ಹೇಳಿದ್ರು. ಅದೇ ಅದೇ ಎಲ್ಲಾ ಡಿಪಾರ್ಟ್ಮೆಂಟ್ ಕೊನೆಗೆ ಶ್ರೀಹರಿಗೆ ಬರುತ್ತೆ. ಹಾ, GST ಸಮೇತ ತಗೊಳ್ತಾನೆ ಅಂತ ಅನ್ಸತ್ತೆ ಇವನು. ಇಟ್ಕೊಡಲ್ಲ. ಎಲ್ಲ ಹಾಕಿ ಎಲ್ಲ ನಿರ್ಮಲಾ ಸೀತಾರಾಮನ್ ಒಂದು 12 ಲಕ್ಷ ತನಕ ಆದ್ರೂ ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಇನ್ಕಮ್ ಟ್ಯಾಕ್ಸ್. ಇವನು ಅದನ್ನು ಬಿಡೋದಿಲ್ಲ ಇವನು. ಯಾಕೆ ಎಲ್ಲದಕ್ಕೂ ಲೆಕ್ಕ ಸರಿಯಾಗಿರ್ತದೆ. ಅಬ್ಬಾ, ಅದ್ಭುತ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಓದ್ಬೇಕು, ನೀವು ಹೇಳಿದ್ದೆ ಮತ್ತೆ ಹಾ, ಓದಿದ್ರೆ. ಸರಿ. ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಆಚಾರ್ಯ, ಸಾರಿ, ಹಾ, ಹೇಳಿ. ಏನಿಲ್ಲ, ಇದ್ರದ್ದು ಒಂದು ಎಲ್ಲಾದ್ರೂ ನಿಮಗೆ ಹೇಳಿ ಅದರ. ಈ ಸೇನಾ ನಾಯಕ ಮತ್ತೆ ಸೋಲ್ಜರ್ಸ್ ಹೆಂಗ್ ಆಗ್ತಾರೆ ಅನ್ನೋದನ್ನ ನಿಮ್ಗೆಲ್ಲರೂ ಇದು ಸಿಕ್ಕಿದ್ರೆ ನಾಳೆ ಪಾಠದಲ್ಲಿ ಹೇಳಿ ಆಚಾರ್ಯ. ಅದು ಅರ್ಥ ಆಗ್ಲಿಲ್ಲ ಅದು. ಹಾ ಹಾ, ಅದನ್ನ ಹೆಂಗೆ ಸರಿ ಸರಿ, ಜಗನ್ನಾಥ್ ದಾಸ್ ಹೇಳ್ತೀನಿ, ನಾಳೆ ಹೇಳ್ತೀನಿ.